ಟೆನಿಸ್ ಕೃಷ್ಣ ಅವ್ರ ಬಗ್ಗೆ ಬಂದಿತ್ತು ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು. ಅವರು ಟೆನಿಸ್ ಕೃಷ್ಣ ಅವರು ಇನ್ನೂ ನೆನಪು ಮಾತ್ರ. ಆಗ ನಿಜಕ್ಕೂ ಏನಾಗಿದೆ ಇವರಿಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುಂದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಟೆನಿಸ್ ಕೃಷ್ಣ ಅವರು ಚಿತ್ರರಂಗ ಕಂಡಂಥ ಮೇರು ನಾಯಕ ನಟ ಅಂತಲೂ ಕೂಡ ಹೇಳ್ಬೋದು. ಚಿತ್ರರಂಗದಲ್ಲಿ ಇವರದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದ ಕೂಡ ಅಂತ ಹೇಳ್ಬೋದು. ಸುಮಾರು 600ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಟೆನಿಸ್ ಕೃಷ್ಣ ಅವರು ಸುಮಾರು 12 ವರ್ಷಗಳಿಂದ ಕೂಡ ಚಿತ್ರರಂಗದಲ್ಲಿ ಇನ್ನಿಲ್ಲವಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಅಂತ ಹುಡುಕ್ತಾ ಹೋದರೆ ಸದ್ಯ ಟೆನಿಸ್ ಕೃಷ್ಣ ಅವರು ಚಿತ್ರರಂಗದಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಹೆಸರು ಕೂಡ ಮಾಡಿದಂಥವ್ರು. ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಅಂತ ಸಿನಿಮಾಗಳನ್ನು ಮಾಡಿಕೊಂಡು ಯಾರು ಸಿನಿಮಾಗಳು ಅವಕಾಶಗಳು ಕೊಡ್ತಿಲ್ಲ. ಹಾಗಂತ ಸಿನಿಮಾಗೆ ನಂಬ್ಕೊಂಡು ಕೂತ್ಕೊಂಡ್ರೆ ನಮ್ಮ ಹೊಟ್ಟೆಪಾಡು ಕೂಡ ನಡಿಬೇಕಲ್ಲ. ಹಾಗಾಗಿ ಸಿನಿಮಾ ರಂಗಕ್ಕೆ ಒಂದು ರೀತಿ ಗುಡ್ ಬೈ ಅದನ್ನ ಹೇಳ್ತೀನಿ ಅಂದ್ಕೊಳ್ಳಿ. ಯಾಕೆಂದರೆ ನಮ್ಮ ಕಾಲದ ರೀತಿಯಲ್ಲಿ ಇವತ್ತು ಸಿನಿಮಾಗಳು ಕೂಡ ಬರೋದಿಲ್ಲ. ಪ್ಯಾನ್ ಇಂಡಿಯಾ ಅಂತಾರೆ. ಅದೆಷ್ಟು ಸಿನಿಮಾಗಳು ಬರ್ತಾವೋ ಹೋಗ್ತಾ ಗೊತ್ತಿಲ್ಲ. ಆದರೆ ನಮ್ಮ ಕಾಲದಲ್ಲಿ ಒಂದು ಸಿನಿಮಾ ಬರುತ್ತೆ ಅಂತಂದರೆ ಪತ್ರಿಕೆಗಳಲ್ಲಿ ವಾರಗಟ್ಟಲೆ ತಿಂಗಳಾನುಗಟ್ಟಲೆಯಿಂದ ಸ್ಟಾರ್ಟ್ ಆಗೋದು. ಇಂಥ ಸಿನಿಮಾ ಬರುತ್ತಿದೆ ಎಲ್ಲರೂ ಕೂಡ ಟೆಂಟಿಗೆ ಬನ್ನಿ ಅಂತ. ಇವತ್ತು ಯಾವುದೇ ಸಿನಿಮಾ ಬೆಳಗ್ಗೆ ಬಂದರೂ ಕೂಡ ಯಾವ ಸಿನಿಮಾ ಬರ್ತು ಯಾವ ಸಿನಿಮಾ ಹೋಯ್ತು ಅನ್ನೋದು ಯಾರಿಗೂ ಸಹ ಗೊತ್ತಿರೋದಿಲ್ಲ. ಹಾಗಾಗಿ ಈ ಥರ ಸಿನಿಮಾಗಳು ಅಭಿನಯಿಸೋದಕ್ಕಿಂತ ಸ್ವಂತ ಉದ್ಯಮ ಮಾಡಿಕೊಂಡು ಒಂದಷ್ಟು ಜೀವನವನ್ನು ಕೂಡ ಸಾಗಿಸ್ಕೊಂಡು ಆರಾಮಾಗಿ ಹೋಗ್ಬೋದು ಅಂತ ಹೇಳಿ ಟೆನಿಸ್ ಕೃಷ್ಣ ಅವರು ಹೇಳ್ತಾರೆ. ಸಾಕು, ನಾನು ಮಾಡಿದ ಹೆಸರು ಸಂಪಾದನೆ ಮಾಡಿದ್ದೀನಿ, ಎಲ್ಲದೂ ಕೂಡ ಮಾಡಿದ್ದೀನಿ, ನಿಮ್ಮ ಪ್ರೀತಿ ಸಂಪಾದನೆ ಮಾಡಿದ್ದೀನಿ, ಸಾಕು ಅಂತ